ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ಕೂಡ ಈಗ ದೆಹಲಿಗೆ ಬರ್ತಾ ಇರುವಂತದ್ದು. ನಮ್ಮ ಜೊತೆಗೆ ಈಗ ಸಿಪಿ ಯೋಗೇಶ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ದೆಹಲಿಗೆ ಬಂದಿದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ಸಂಪುಟ ಸೇರುವಂತದ್ದು ಖಚಿತ ಆಗಿದೆ. ಏನ್ ಹೇಳ್ತೀರಿ? ಮೊದಲನೇದಾಗಿ ಸ್ವಾಭಾವಿಕವಾಗಿ ಅವರು ಗೆದ್ದ ಮೇಲೆ ನಾವು ಅವರು ಕೇಂದ್ರದ ಮಂತ್ರಿ ಆಗ್ತಾರೆ ಅಂತೇಳಿ ಕರ್ನಾಟಕ ಜನ ನಿರೀಕ್ಷೆ ಮಾಡಿದ್ವಿ. ಅದರಂತೆ ಇವತ್ತು ಅವರು ಕೇಂದ್ರ ಸಚಿವರಾಗ್ತಾ ಇದ್ದಾರೆ. ನಮಗೆಲ್ಲರಿಗೂ ಖುಷಿ ಆಗ್ತಾ ಇದೆ. ನಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅವರು ಅದರಲ್ಲೂ ನೀರಾವರಿ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ, ಕೃಷಿ ವಿಚಾರದಲ್ಲಿ ಸಾಕಷ್ಟು ಅನುಭವ ಇದೆ. ಹಾಗಾಗಿ ಇದೊಂದು ರೀತಿಯ ಜವಾಬ್ದಾರಿ ಕೆಲಸ. ಕರ್ನಾಟಕದ 4 ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬಹುದು ಅಂತೇಳಿ ನನ್ನ ಭಾವನೆ. ಈಗ ಕುಮಾರಸ್ವಾಮಿ ಅವರು ಕೂಡ ಕೃಷಿ ಖಾತೆಯನ್ನು ಕೇಳ್ತಿದ್ದಾರೆ. ಕರ್ನಾಟಕದಲ್ಲಿ ಮೇಕೆದಾಟು, ಮಹದಾಯಿ ಅಂತ ಗಂಭೀರವಾದಂಥ ಸಮಸ್ಯೆಗಳು ಕೂಡ ಇದ್ದಾವೆ. ಒಂದು ವೇಳೆ ಆ ಖಾತೆ ಸಿಕ್ಕರೆ ಅದಕ್ಕೆ ಪರಿಹಾರ ಸಿಗ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಕೃಷಿ ಖಾತೆಗೂ ನೀರಾವರಿ ಸಮಸ್ಯೆಗಳಿಗೂ ಇರ್ಬೋದು, ಅದು ರಿಲೆವೆಂಟಾಗಿ ಇದೆ. ಅವ್ರು ಸಚಿವರಾದರೆ ಸಾಕು. ಅವ್ರಿಗೀಗ ಭಾಳಷ್ಟು ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಭಗವಂತ ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಕರ್ನಾಟಕದ ಜನಗಳಿಗಿದೆ. ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರನೂ ಅದಕ್ಕೆ ಸ್ಪಂದಿಸಬೇಕಾಗ್ತದೆ. ಬಟ್ ಕೇಂದ್ರದಲ್ಲಿರ್ತಕ್ಕಂಥ ಸಮಸ್ಯೆನ ಕುಮಾರಸ್ವಾಮಿ ಅವರು ಬಗೆಹರಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ದೆಲ್ಲರದು. ಸರ್, ದೇವೇಗೌಡರು ಪ್ರಧಾನಮಂತ್ರಿಗಳಾದ ಬಳಿಕ ಅವರ ಕುಟುಂಬದ ಒಬ್ಬರು ಸದಸ್ಯರು 30 ವರ್ಷ ಆದ ಮೇಲೆ ಈಗ ಕೇಂದ್ರ ಸಂಪುಟದಲ್ಲಿ ಆ ಒಂದು ಸ್ಥಾನವನ್ನು ಪಡಿತಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಎಷ್ಟು ಇಂಪ್ಯಾಕ್ಟ್, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಈಗ ಮೈತ್ರಿ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಇದು ಎಷ್ಟು ಲಾಭ ತಂದುಕೊಡುತ್ತೆ ಈ ಒಂದು ಮೈತ್ರಿಗೆ? ಈಗ ಮೈತ್ರಿಗಿಂತ ಮೊದಲು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು JDS ನಿರ್ನಾಮ ಆಗೋಯ್ತು, JDS ಅನ್ನು ರಾಜಕೀಯದಲ್ಲಿ ಅಸ್ತಿತ್ವ ಕಳ್ಕೊತಾ ಇದೆ ಅಂತೇಳಿ. ಆದರೆ BJP JDS ಮೈತ್ರಿ ಆದಮೇಲೆ ಮತ್ತೆ ಶಕ್ತಿ ಬಂದಿದೆ. ಇಡೀ ಕರ್ನಾಟಕದಲ್ಲಿ ಅದರ ಪರಿಣಾಮ ಇವತ್ತು ಅತಿ ಹೆಚ್ಚಿಗೆ ಸೀಟ್ಗಳನ್ನು ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಮೈತ್ರಿ ಆದಮೇಲೆ ಒಂದು ಪ್ರಬಲವಾದಂಥ ಶಕ್ತಿಯಾಗಿ NDA ಕರ್ನಾಟಕದಲ್ಲಿ ಹೊರಹೊಮ್ಮಿದೆ. ನಮಗೆಲ್ಲರಿಗೂ ಕೂಡ ಖುಷಿ ಇದೆ, ಸಂತೋಷ ಇದೆ. ಸೇಮ್ ಟೈಮ್ ಇವತ್ತು ಕಾಂಗ್ರೆಸ್ಸು ಅಧೋಗತಿ ಕಾಣ್ತಾ ಇದೆ. ಅವರಿಗಾಗಲೇ ಎಲ್ಲ ಫಲಿತಾಂಶಗಳನ್ನು ನೋಡಿದಾಗ ಕಾಂಗ್ರೆಸ್ ಇವತ್ತೂ ಕೂಡ ಚುನಾವಣೆಗೆ ಹೋದರೆ ಇನಾಮನ ಸೋಲ್ತಾರೆ. ಕಾಂಗ್ರೆಸ್ ಅವರ ನಿಷ್ಕ್ರಿಯ ಆಡಳಿತ, ಅವರ ಗ್ಯಾರಂಟಿ ಯೋಜನೆಗಳು ಅವರೇನು ಇವತ್ತು ಫಲ ಏನು ಕೊಡ್ತಾ ಇಲ್ಲ ಅಂತ ಅವರೇ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ರೀತಿ ಒಳ್ಳೆ ಬೆಳವಣಿಗೆ ಕರ್ನಾಟಕ ದೃಷ್ಟಿಗೆ. ಇದಿಷ್ಟು ಸಿಪಿ ಯೋಗೇಶ್ವರ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.